ನನ್ನ ಹೆಸರು ಮೋನಿಕಾ ಅಂತ. ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಾನು ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇದ್ದೆ. ಬಟ್ ಈಗ ಒಂದು ಅಡಿಕ್ಷನ್ ಥರ ಆಗೋಗ್ಬಿಟ್ಟಿದೆ ನನಗೆ. ಸೊ ಮೊದಲಿಗೆ ನಿಮಗೆ ಮಾಡಬೇಕಂತ ಅನ್ಸಿದ್ದು ಏನಕ್ಕೆ ಮೇಡಮ್? ಆ್ಯಕ್ಚುಲಿ ಇದು ನಾನು 6-7 ಇಯರ್ಸಿಂದನೂ ನಾನು ಮಾಡ್ತಾ ಇದ್ದೆ. ಅಂದರೆ ನನ್ನ ಬರ್ಡೇ ಟೈಮಲ್ಲಿ ಮಾತ್ರ ಈ ಥರ ಹೋಗಿ ಮಾಡೋದೆಲ್ಲ ಮಾಡ್ತಾ ಇದ್ದೆ. ಬಟ್ ಆಮೇಲೆ ನನಗೆ ಅದಾದಮೇಲೆ ಮತ್ತೆ ಇನ್ನೊಂದು ವರ್ಷ ಅದೇ ಥರ ಹೋದಾಗ ಆ ಮಕ್ಕಳು ವೆಯ್ಟ್ ಮಾಡೋದಿತ್ತಲ್ಲ, ನೆಕ್ಸ್ಟ್ ಇಯರು ಬರ್ತಾರೆ ನಮಗೆ ಅಂತ. ಅದನ್ನ ನೋಡ್ಬಿಟ್ಟು ನನಗೆ ಯಾಕೋ ತುಂಬ ತುಂಬ ಟಚಿಂಗ್ ಅನ್ನಿಸ್ತು. ಅದಾದಮೇಲೆ ನಾನು ಫ್ರೀಕ್ವೆಂಟಾಗಿ ಹೋಗ್ತಾ ಇದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವ್ರಿಗೇನಾದರೂ ಬೇಕ್ರಿ ಐಟಮ್ಸು ಮತ್ತು ಅವ್ರಿಗೆ ಏನೇನು ನೀಡ್ಸ್ ಇದೆಯೋ ಅದೆಲ್ಲ ಕೊಡೋದು ಮಾಡ್ತಾ ಇದ್ದೆ. ಅದಾದಮೇಲೆ ಮತ್ತೆ ಓಲ್ಡ್ ಏಜ್ ಅಂದರೆ ವಯಸ್ಸಾಗಿರೋರ ಹತ್ರ ಹೋಗಬೇಕು, ಅವರ ಒಂದು ಪರಿಚಯ ಆಗಿ ಮಾಡ್ಕೋಬೇಕು ಅಂತ ಹೋಗೋದು ಬರೋದು ತುಂಬ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ಹೆಂಗಾಯ್ತು, ಅದು ಪ್ಯಾಷನ್ ಹೋಗ್ಬಿಟ್ಟು ಅಡಿಕ್ಷನ್ ಆಗೋಯ್ತು. ಇವಾಗ ಕುಣಿಗಲಲ್ಲಿ ಒಂದು ಓಲ್ಡ್ ಏಜ್ ಹೋಮ್ ಇದೆ. ಅಲ್ಲಿ ಹೇಗೆ ಅಂದರೆ ನಾನು ಏನಾದರೂ ಒಂದು ತಿಂಗಳಿಗೆ ಒಂದು ಸಲ ಹೋಗ್ತೀನಿ ವಿಸಿಟ್. ಅಕಸ್ಮಾತ್ ಹೋಗಿಲ್ಲ ಅಂದರೆ ಅಳ್ತಾರೆ, ಯಾಕೆ ಬಂದಿಲ್ಲ ಅಂತ. ಅಷ್ಟು ಒಂದು ಅಡಿಕ್ಷನ್ ಆಗಿಬಿಟ್ಟಿದೆ. ಪ್ಲಸ್ ನನಗೆ ಹೇಗೆ ಅಂದರೆ ಇದು ನನ್ನ ವರ್ಕ್ ಬ್ಯಾಲೆನ್ಸ್ ಮಾಡಿಕೊಂಡು ನನಗೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಕೊಟ್ಕೊಂಡು, ಅಂದರೆ ನನಗೆ ಹೇಳೋದು ತುಂಬ ಜನ ನನಗೆ ಹೇಳಿದ್ದಾರೆ, ಮೇಡಮ್ ಯಾಕೆ ನೀವು ಇದೆಲ್ಲ ಮಾಡ್ತೀರಾ, ಬಟ್ ವಿಡಿಯೋ ಯಾಕೆ ಮಾಡಬೇಕು, ಓಕೆ ಮಾಡ್ತೀರಾ ಸರ್ವಿಸು, ಓಕೆ ವಿಡಿಯೋ ಯಾಕೆ ಮಾಡಬೇಕು ಅಂತ. ನಾನು ಅವರೆಲ್ಲರಿಗೂ ಹೇಳೋದು ಒಂದೇ, ಈಗ ನೋಡಿ ನಂತರ ಮುಂದೆ ಬಂದು ಸರ್ವಿಸ್ ಕೊಡಬೇಕು ಅಂತ ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ನಾನು ಅವ್ರಿಗೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಟ್ ಅವರಿಂದ ನಾನು ಇನ್ಫ್ಲುಯೆನ್ಸ್ ಆಗಿ ಆ ಥರ ಒಂದು ವೀಡಿಯೋಸ್ ನೋಡಿ ಓಕೆ ನನಗೆ ಮಾಡ್ಬೋದು ಸರ್ವಿಸ್ ಕೊಡ್ಬೋದು ಅಂತ ಗೊತ್ತಿತ್ತು. ಬಟ್ ಈ ಥರನೇ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ನನಗೆ ಅವ್ರದ್ದು ಒಂದು ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಈ ಥರನೂ ಮಾಡ್ಬೋದಾ, ಸಪೋರ್ಟ್ ಮಾಡ್ಬೋದಾ, ಮಕ್ಕಳಿಗೆ ಏನೆಲ್ಲ ತಲುಪಿಸ್ಬೋದು, ವಯಸ್ಸಾದವ್ರಿಗೆ ಏನೆಲ್ಲ ಕೊಡ್ಬೋದು ಅಂತ. ಅದಾದಮೇಲೆ ನಾನು ಇದೊಂದು ಕಾರ್ಯದಲ್ಲಿ ಮಾಡಬೇಕು ಅಂತ ತುಂಬ ಮನಸ್ಸಿಂದ ಮಾಡ್ತಾ ಇದ್ದೀನಿ. ನಿಮಗೆ ಇನ್ಸ್ಪಿರೇಷನ್ ಯಾರು ಮೇಡಮ್? ಇನ್ಸ್ಪಿರೇಷನ್ ಅಂತ ಏನೂ ಇಲ್ಲ. ಯಾವಾಗೋ ಒಂದ್ಸಲ ಹಿಂಗೆ ನಾನು ನಂದು ಬರ್ತ್ಡೇಗೆ ಹೋದಾಗ ಮಕ್ಕಳನ್ನ ನೋಡಿಬಿಟ್ಟು ನನಗೆ ತುಂಬ ನೋವಾಯಿತು ಅವ್ರನ್ನ ನೋಡಿಬಿಟ್ಟು. ಆಮೇಲೆ ಮತ್ತೆ ರೀಲ್ಸಲ್ಲೆಲ್ಲ ತುಂಬ ಜನ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮಗೆ ಇವಾಗ ನಾವು ಏಜ್ ದಾಟಿ ಬಂದಿರ್ತೀವಿ. ಸೊ ಅದನ್ನು ನೋಡಿದಾಗ ಅವ್ರಿಗೂ ಏನೋ ಒಂದು ಅವಶ್ಯಕತೆ ಇರುತ್ತೆ. ಈಗ 10 ಜನ ಉಪವಾಸ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ 5 ಜನಕ್ಕೆ ನಾವು ಅಟ್ಲೀಸ್ಟ್ ಊಟ ಕೊಟ್ಟು, ಅಟ್ಲೀಸ್ಟ್ ಅವ್ರಿಗೆಲ್ಲನೂ ನಾವು ಮಾಡೋದಕ್ಕಾಗಲ್ಲ. ಬೇಸಿಕ್ ನೀಡ್ಸ್ ಏನಿದೆಯೋ ಅಟ್ಲೀಸ್ಟ್ ಹೊಟ್ಟೆಗೆ ಊಟ ಆಗಿರ್ಬೋದು. ಅಟ್ಲೀಸ್ಟ್ ಎಷ್ಟೋ ಜನ ಹೆಣ್ಮಕ್ಳು ಬಟ್ಟೆ ಇಲ್ದಲೇ ಇರ್ತಾರೆ. ಅದನ್ನ ನೋಡಿ ನನಗೆ ತುಂಬ ಬೇಜಾರಾಯಿತು. ಅವಾಗಿಂದ ನನ್ನ ಕೈಯಲ್ಲಾಗಿದ್ದು ನಾನು ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇದು ಯಾವುದೋ ಒಂದು ನೇಮ್ಗೋಸ್ಕರ ಆಗಲಿ, ಇಲ್ಲ ನನಗೆ ವ್ಯೂವರ್ಸ್ ಬೇಕಂತ ಆಗಲಿ, ಸೆಲೆಬ್ರಿಟಿ ಆಗಬೇಕು ಅಂತ ನನಗೆ ಯಾವುದೂ ಇಂಟೆನ್ಷನ್ ಇಲ್ಲ. ನನ್ನಂಗೆ ನಾನು ಬೇರೆಯವ್ರನ್ನ ನೋಡಿ ಹೆಂಗೆ ಇನ್ಫ್ಲುಯೆನ್ಸ್ ಆದ್ನೋ ನೀವು ಅದೇ ಥರ ಮಾಡಿ ಅಟ್ಲೀಸ್ಟ್ ಇಬ್ಬರಿಗೆ ಸಪೋರ್ಟ್ ಮಾಡಿದ್ರೆ, ಅಟ್ಲೀಸ್ಟ್ ಅವ್ರ ಊಟಕ್ಕೂ ಅವ್ರ ಬಟ್ಟೆಗೂ ಇದು ಮಾಡಿದ್ರೆ ನಾಳೆ ನಮಗೂ ಒಂಥರ ಹೆಲ್ಪ್ ಆಗುತ್ತೆ, ನಾಳೆ ನಮಗೂ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ನನ್ನ ಅನ್ಸುತ್ತೆ. ಮೇಡಮ್ ನಿಮಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್ ಇದನ್ನೆಲ್ಲ ಮಾಡಕ್ಕೆ? ಅಂದ್ರೆ ನೀವು ಕೆಲಸ ಮಾಡ್ತಾರೆ, ಮನೇಲಿ ಎಲ್ಲ ಸಪೋರ್ಟ್ ಇದೆ ಮೇಡಮ್ ಇದನ್ನೆಲ್ಲ? ಸರ್, ಮನೆಯಲ್ಲಿ ಮಾರಲ್ ಸಪೋರ್ಟ್ ಇದೆ ಮಾಡು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ವರ್ಕ್ ಮಾಡಿಕೊಂಡು ನನ್ನ ಟೀಮೇ ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಎಲ್ಲಾದರೂ ನನಗೆ ಆ್ಯಕ್ಚುಲಿ ನಾನು BDM ವರ್ಕ್ ಮಾಡೋದ್ರಿಂದ ನಂದು ಆಲ್ಮೋಸ್ಟ್ ಟ್ರಾವೆಲ್ ಇರುತ್ತೆ. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ, ಕಾರಲ್ಲೇ ನಾನು ಡಿಕ್ಕಿಯಲ್ಲೆಲ್ಲ ಐಟಮ್ಸ್ ಹಾಕೊಂಡ್ಬಿಡ್ತೀನಿ. ಮೇ ಬಿ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೀಟಲ್ಲಿ ಕುತ್ಕೊಂಡಾಗ ಕೆಲವ್ರಿಗೆ ಚಪ್ಪಲಿ ಇಲ್ಲ ಇರುತ್ತೆ, ಬಟ್ಟೆ ಇಲ್ಲ ಇರುತ್ತೆ, ಊಟ ಇಲ್ಲ ಇರುತ್ತೆ. ನಾನು ಏನೋ ಒಂದು ಐಟಮ್ಸ್ ಇಟ್ಕೊಂಡೇ ಇರ್ತೀನಿ. ಸೊ ಅವ್ರಿಗೆ ಹೋಗ್ತಾ ಕೊಟ್ಕೊಂಡು ಹೋಗ್ತೀನಿ. ಸೊ ಸಪೋರ್ಟ್ ಮಾಡಬೇಕಂತ ಅಂದರೆ ನಿಜ ಹೇಳ್ಬೇಕಾದ್ರೆ ನನ್ನ ಟೀಮ್ ಮೆಂಬರು ಅಕ್ಷಯ್ ಅಂತ, ಇವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ನನಗೆ ಎಷ್ಟು ರೀಚ್ ಆಗುತ್ತೋ ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಆಸೆ ಇದೆ. ಬರೀ ಬೆಂಗಳೂರಲ್ಲಿ ಮಾತ್ರ ಅಂತನಾ ಅಥವಾ ಇಲ್ಲ ಕರ್ನಾಟಕ? ಇಲ್ಲ ಸರ್, ಆ್ಯಕ್ಚುಲಿ ನಂದು ಟ್ರಾವೆಲ್ ಬಂದು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಸೈಡು ಇರುತ್ತೆ, ಮತ್ತು ಔಟ್ ಆಫ್ ಬ್ಯಾಂಗ್ಳೂರ್ ತುಂಬ ಇರುತ್ತೆ. ಎಲ್ಲೆಲ್ಲಿ ಹೋಗ್ತೀನೋ ಆ ಕಡೆ ಎಲ್ಲ ಕಡೆ ನಾನು ಕೊಟ್ಕೊಂಡ್ಬಂದಿದ್ದೀನಿ. ಇವತ್ತವರೆಗೂ ನಾನು ಮಾಡಿರೋದೆಲ್ಲ ಬಂದು ಆಲ್ಮೋಸ್ಟ್ ಔಟ್ ಆಫ್ ಬ್ಯಾಂಗ್ಳೂರೇ. ಇಲ್ಲಿ ಅಂದರೆ 1-2 ಆರ್ಫನೇಜ್ ಇದೆ, ಓಲ್ಡ್ ಏಜ್ ಹೋಮ್ಸ್ ಇದೆ. ಅಲ್ಲಿ ಮಾತ್ರ ರೆಗ್ಯುಲರ್ ಹೋಗ್ತೀನಿ. ಅವ್ರಿಗೆ ಏನೇನು ನೀಡಿದೆಯೋ ಪ್ಲೇಟ್ಸು, ಗ್ಲಾಸು ಮತ್ತು ಸ್ವೆಟರ್ಸು ಅದೆಲ್ಲ ಕೊಟ್ಟಿದ್ದೀನಿ. ಬಟ್ ಬೇರೆ ಕಡೆ ಅಂದರೆ ಔಟ್ ಆಫ್ ಬ್ಯಾಂಗ್ಳೂರ್ಗೆ ಹೋದಾಗ ಅಂತೂ ಕಂಪಲ್ಸರಿ ಕೊಡ್ತೀನಿ. ನಿಮ್ಮನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ, ಯಾರಾದರೂ ಹೇಳಿದ್ದಾರೆ? ಸರ್, ತುಂಬ ಜನ ಇದ್ದಾರೆ, ಆ ಥರ ತುಂಬ ಜನ ಇದ್ದಾರೆ. ಈಗ ಹೇಳ್ತೀನಲ್ವಾ, ಯಾಕೆ ನೀವು ವಿಡಿಯೋ ಮಾಡ್ತೀರಾ, ಯಾಕೆ ಪೋಸ್ಟ್ ಮಾಡ್ತೀರಾ, ಮಾಡೋದೇನೋ ಓಕೆ ಅಂತಾರೆ. ನಿಜ ಹೇಳ್ಬೇಕಂದ್ರೆ ನಾನು ಇನ್ನೊಬ್ರು ಮಾಡಿರೋ ವಿಡಿಯೋ ನೋಡಿಬಿಟ್ಟು ಓಕೆ ಈ ಥರನೂ ಸಪೋರ್ಟ್ ಮಾಡ್ಬೋದಾ ಅಂತ ಒಂದು ಐಡಿಯಾ ಬಂದಿದ್ದು. ಅವರು ಕೂಡ ಪಾಪ ಸುಳ್ಳು ಹೇಳ್ಬಾರ್ದು, ಎಷ್ಟೋ ಜನ ಮುಂದೆ ಬಂದು ನಾನು ಹೋಗೋಕ್ಕೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ, ನೀವಾದರೂ ಅಟ್ಲೀಸ್ಟ್ ತಲುಪಿಸಿ ಅಂತ ಹೇಳಿ ನನಗೆ ತುಂಬ ಜನ ಡೊನೇಟ್ ಮಾಡಿದ್ದಾರೆ. ನಾನು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇದ್ದಾರೆ ಆ ಥರ. ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಮೇಡಮ್? ಸರ್, ಅದು ಆ್ಯಕ್ಚುಲಿ ಆರ್ಫನೇಜ್ ಅಂದರೆ ತುಂಬ ಜನ ರೀಚ್ ಆಗ್ತಾರೆ, ಹೋಗ್ತಾರೆ. ನಾನು ಅಲ್ಲೂ ಹೋಗ್ತೀನಿ, ಹೋಗಲ್ಲ ಅಂತಲ್ಲ. ಬಟ್ ನನಗೆ ಎಲ್ಲೋ ಒಂದು ಕಡೆ ಪಾಸ್ ಆಗಬೇಕಾದ್ರೆ ಸ್ಟ್ರೀಟಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅಂದರೆ ನಂಗೆ ಕೈಕಾಲು ಗಟ್ಟಿ ಇರೋರಿಗೆ ಕೊಡಲ್ಲ, ಮತ್ತು ದುಡ್ಡಂತೂ ನಾನು ಕೊಡೋದೇ ಇಲ್ಲ. ಏನಾದರೂ ಇದ್ದರೆ ಅವ್ರಿಗೆ ಒಂದು ಶರ್ಟು, ಒಂದು ಪ್ಯಾಂಟು, ಹೆಣ್ಮಕ್ಳಿಗೆ ಇನ್ನರ್ ವೇಸು, ಮತ್ತು ಊಟನೋ ಏನೋ ಆ ಥರದ್ದು ಏನೋ ಒಂದು ಅವ್ರಿಗೆ ಬೇಸಿಕ್ ನೀಡ್ ಇರುತ್ತೆ. ಮಕ್ಕಳಿಗಾದರೆ ತಿನ್ನೋ ಐಟಮ್ಸ್ ಬೇಕಿರುತ್ತೆ, ಅಂಥದ್ದನ್ನು ನಾನು ತಲುಪಿಸ್ತೀನಿ ಸರ್ ಯಾವಾಗಲೂ. ನನಗೆ ಅದು ಇಷ್ಟ ಆಗುತ್ತೆ. ನನಗೆ ನಂಗೆ ಅಲ್ಲಿ ಹೋಗ್ಬಿಟ್ಟು ಆಶ್ರಮದಲ್ಲಿ ಮಾಡೋಕ್ಕಿಂತ ಸ್ಟ್ರೀಟ್ ಮೇಲೆ ಇರ್ತಾರಲ್ಲ, ಸೊ ನಾನು ಹುಡ್ಕೊಂಡಂದರೆ ಎಲ್ಲಿ ಹೋಗ್ತಾ ಇರ್ತೀನೋ ಆನ್ ದ ವೇ ನನ್ನ ಕಣ್ಣು ಯಾವಾಗಲೂ ಸ್ಟ್ರೀಟ್
ಸ್ಟ್ರೀಟ್ ಮೇಲೆ ಇರುತ್ತೆ, ಯಾರನ್ನ ಇದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಐಟಮ್ ಇರುತ್ತೆ, ಕೊಟ್ಬಿಡ್ತೀನಿ ಹಾಗೆ. ಮುಂದಿನ ಪ್ಲಾನ್ಸ್ಗಳೇನು ಮೇಡಮ್ ನಿಮ್ದು ಈಗ? ಸರ್ ಆ್ಯಕ್ಚುಲಿ ಆರ್ಫನ್ ನನಗೆ ತುಂಬ ಜನ ಇದು ಕೇಳಿದ್ದಾರೆ, ನಿಮ್ದು ಏನೋ ಟ್ರಸ್ಟ್ ಇದೆಯಾ ಅಂತ. ನನಗೆ ಆ್ಯಕ್ಚುಲಿ ಟ್ರಸ್ಟ್ ಮಾಡೋ ಇಂಟೆನ್ಷನ್ ಇಲ್ಲ. ಏನಕ್ಕೆ ಅಂದರೆ ಅದು ಮಾಡಿದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಬಟ್ ಇದು ನಾನು ಏನು ಮಾಡ್ತೀನಲ್ಲ, ಹುಡ್ಕೊಂಡು ಹೋಗಿ ನನಗೆ ಎಲ್ಲಾದರೂ ನನಗೆ ವರ್ಕ್ ಬ್ಯಾಲೆನ್ಸ್ ಮಾಡ್ಕೊಂಡು ಏನಾದ್ರು ಟೈಮ್ ಸಿಕ್ಕಿದ್ರೆ ನಾನು ಡೈರೆಕ್ಟಾಗಿ ಸ್ಟ್ರೀಟಲ್ಲೇ ಎಲ್ಲಿರ್ತಾರೋ ಅವ್ರಿಗೆಲ್ಲ ಊಟ ಕೊಡ್ತೀನಿ. ಇವತ್ತು ನೋಡಿದ್ರೆ ಒಂದು 50 ಜನಕ್ಕೆ ಊಟ ಅದೆಲ್ಲ ಇದು ಮಾಡಿದ್ವಿ. ಸೊ ಆ ಥರ ಮಾಡೋದು ನನಗೆ ಇಷ್ಟ ಆಗುತ್ತೆ. ಅವಾಗ ಎಲ್ಲೋ ಇರೋ ಹಸುಕೊಂಡಿರೋರು ಸರ್ ನಾವು ಸ್ವಲ್ಪ ಕೊಡೋದ್ರಲ್ಲಿ ಬಡಿಸ್ತಾನೆ ಏನಾಗಲ್ಲ. ಸೊ ನಾನು ಅಂದ್ಕೊಳ್ಳೋದೇನು, ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ನಮ್ಮ ರಿಕ್ವೈರ್ಮೆಂಟ್ ಮೀರಿ ತೊಗೊತೀವಿ, 10% ಜಾಸ್ತಿನೇ ತೊಗೊತೀವಿ. ಅದರಲ್ಲಿ ನಾನು ಸ್ವಲ್ಪ ಸೇವ್ ಮಾಡಿ ಅವ್ರಿಗೆ ಕೊಡಬೇಕು ಅನ್ನೋದು ನನಗೆ ನನಗೆ ಅದೊಂದು ಬ್ಲಡ್ಡಲ್ಲೇ ಇನ್ಗ್ರೇಂಡ್ ಆಗಿಬಿಟ್ಟಿದೆ ಮಾಡಬೇಕು ಅನ್ನೋದು. ಸೊ ಹುಡ್ಕೊಂಡೋಗಿ ಸ್ಟ್ರೀಟ್ ಮೇಲೆ ಎಲ್ಲಿ ಇರ್ತಾರೋ ಅವ್ರಿಗೆ ಕೊಡಬೇಕು ಅನ್ನೋದು ಆಸೆ ನನಗೆ. ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಮೇಡಮ್ ನಿಮ್ಮ ಮನೆಯಲ್ಲಿ? ಆ್ಯಕ್ಚುಲಿ ನನ್ನ ಮಗಳು ಇದು MSc ಮಾಡ್ತಿದ್ದಾಳೆ, ಲಂಡನಲ್ಲಿ ಇದ್ದಾಳೆ. ಅವಳು ಹೋದ್ಮೇಲೆ ಇವಾಗ ನನಗೆ ಸ್ವಲ್ಪ ಒಂಥರ ಇದನ್ಸಿದೆ. ಸೊ ಆ ಏಜ್ ಮಕ್ಕಳು ನೋಡಿದಾಗಲೂ ತುಂಬ ನೋವಾಗುತ್ತೆ. ಅವ್ರಿಗೂ ಕೂಡ ನಾನು ಬರ್ತ್ಡೇ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಬಟ್ಟೆಗಳೆಲ್ಲ ತೊಗೊಂಡೋಗಿ ಕೊಟ್ಟು ಬಂದಿದ್ದೀನಿ. ಸೊ ನನಗೆ ಅದೊಂದು ನನಗೆ ನಾನು ಮಾಡೋ ಒಂದು ಇದರಿಂದ ಬೇರೆ ನನ್ನ ಮಗುಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಗಲಿ ಅಂತ ಅಷ್ಟೆ. ಮೇಡಮ್ ನೀವು ಪೋಸ್ಟ್ ಮಾಡ್ತೀರಾ, ಮಾಡಾದ್ಮೇಲೆ ಯಾರಾದ್ರೂ ಒಂದು ಬೆಸ್ಟ್ ಕಾಮೆಂಟ್ ಯಾರಾದ್ರೂ ಮಾಡಿದ್ರೆ ನಿಮ್ಗೆ ಯಾವ್ದು ತುಂಬಾ ಮನಸ್ಸಿಗೆ ಇಷ್ಟ ಆಯ್ತು ಅಂತ? ತುಂಬಾ ಜನ ಮಾಡಿದ್ದಾರೆ ಸರ್, ಅದೊಂಥರ ನನ್ನ ಬ್ಲೆಸ್ಸಿಂಗ್ ಅಂತಾನೆ ತಗೊಂತೀನಿ. ತುಂಬಾ ಜನ ಮಾಡಿದ್ದಾರೆ, ಒಳ್ಳೆ ಒಂದು ಕಾಸ್ ಮಾಡ್ತಾ ಇದ್ದೀರಾ, ಮಾಡಿ ನಮ್ಮ ಸಪೋರ್ಟ್ ಯಾವಾಗೂ ಇದ್ದೇ ಇರುತ್ತೆ ಅಂತ ತುಂಬಾ ಜನ ನನಗೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಮಾರಲ್ ಸಪೋರ್ಟ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಂಗೆ ಅದೇ ಸಾಕು, ನಾನು ಅದನ್ನೇ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.